ಇತಿಹಾಸ ಅಂದ ಕ್ಷಣ ನಮಗೆ ನೆನಪು ಬರುವುದು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಮತ್ತು ಯುದ್ಧಗಳು. ಆದರೆ ಇತಿಹಾಸ ಪುಟಗಳಲ್ಲಿ ಕೆಲವು ಹೆಸರುಗಳು ದಾಖಲೆಯಾಗದೆ ಅಥವಾ ಅಷ್ಟಾಗಿ ಬೆಳಕಿಗೆ ಬರದೆ ಮರೆಯಾಗಿ ಹೋಗಿವೆ. ಅಂತಹ ಅದ್ಭುತ ಶಕ್ತಿಯ ಹೆಸರೇ ಅಬ್ಬಕ್ಕ. ಬ್ರಿಟಿಷರು ಭಾರತಕ್ಕೆ ಬರುವ 100 ವರ್ಷಗಳ ಮೊದಲೇ ಸಮುದ್ರದ ಯಾದಿಯಾಗಿ ಬಂದ ಪರಕೀಯರನ್ನು ನಡುಗಿಸಿದ ಒಬ್ಬ ಮಹಿಳೆ ನಮ್ಮ ಕರ್ನಾಟಕದವರು ಎಂದರೆ ನೀವು ನಂಬಲೇಬೇಕು. ಇಂದು ನಾವು ಮಾತನಾಡುತ್ತಿರುವುದು ಉಳ್ಳಾಲದ ವೀರರಾಣಿ ಅಬ್ಬಕ್ಕ ದೇವಿಯ ಬಗ್ಗೆ. ಇವರು ಕೇವಲ ಒಬ್ಬ ರಾಣಿಯಲ್ಲ, ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. 16ನೇ ಶತಮಾನದಲ್ಲಿ, ಅಂದರೆ ಸುಮಾರು 1550ರ ಸುಮಾರಿಗೆ, ಜಗತ್ತನ್ನೇ ಗೆಲ್ಲಲು ಹೊರಟಿದ ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾದವರು. ಪೋರ್ಚುಗೀಸರು ಗೋವಾವನ್ನು ಗೆದ್ದು ಇಡೀ ಕರಾವಳಿಯನ್ನು ತನ್ನ ವಶಕ್ಕೆ ಪಡೆಯಲು ಸಂಚು ಹೂಡಿದಾಗ ಅವರು ಹಡಗುಗಳನ್ನು ಸಮುದ್ರದಲ್ಲೇ ಸುಟ್ಟು ಹಾಕಿದ ಸಾಹಸಿ ಈ ಅಬ್ಬಕ್ಕ. ಕೇವಲ ಆಯುಧಗಳಿಲ್ಲದ ತನ್ನ ಅಪಾರ ಬುದ್ಧಿವಂತಿಕೆ ಮತ್ತು ಅಪ್ರತಿಮ ದೇಶ ಪ್ರೇಮದಿಂದ ಅವರು ದಶಕಾಲದವರೆಗೆ ಉಳ್ಳಾಲವನ್ನು ರಕ್ಷಿಸಿದ್ದರು. ಅಬ್ಬಕ್ಕನ ಕತೆ ನಮಗೆ ಬರೀ ಶೌರ್ಯವನ್ನು ಮಾತ್ರ ಹೇಳುವುದಿಲ್ಲ, ಬದಲಾಗಿ ಒಗ್ಗಟ್ಟು ಮತ್ತು ಸ್ವಾಭಿಮಾನದ ಪಾಠವನ್ನು ಕಲಿಸುತ್ತದೆ. ತನ್ನದೇ ಕುಟುಂಬದಿಂದ ಎದುರಾದ ವಿರೋಧಿ, ಪತಿಯಿಂದಲೇ ಆದ ದ್ರೋಹ, ಇವನ್ನೆಲ್ಲ ಮೀರಿ ಅವರು ಹೇಗೆ ಹೋರಾಡಿದರು, ಅವರ ಸೈನ್ಯದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಒಟ್ಟಾಗಿ ಹೇಗೆ ಪ್ರಾಣ ಕೊಟ್ಟರು. ಇಂದಿನ ಈ ವಿಡಿಯೋದಲ್ಲಿ ಉಳ್ಳಾಲದ ಅಭಯರಾಣಿಯ ರೋಚಕ ಬದುಕಿನ ಪಯಣವನ್ನು ಕಥೆಯ ರೂಪದಲ್ಲಿ ನೋಡೋಣ ಬನ್ನಿ. ಇತಿಹಾಸದ ಈ ಸುವರ್ಣ ಪುಟಗಳನ್ನು ತಿರುವಿ ಹಾಕೋಣ. ಅಬ್ಬಕ್ಕನ ಕಥೆ ಸರಿಯಾಗಿ ಅರ್ಥವಾಗಬೇಕಾದರೆ ಮೊದಲು ನಾವು ಅವರ ಹಿನ್ನೆಲೆಯನ್ನು ನೋಡಲೇಬೇಕು. ಅಬ್ಬಕ್ಕ ಅವರು ಜನಿಸಿದ್ದು ಕರಾವಳಿಯ ಪ್ರಬಲ ಚೌಟಾ ವಂಶದಲ್ಲಿ. ಇವರ ರಾಜಧಾನಿ ಉಳ್ಳಾಲ. ಇಂದಿನ ಮಂಗಳೂರಿನಿಂದ ಕೇವಲ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಈ ಸುಂದರ ಕರಾವಳಿ ಪಟ್ಟಣ ಅಂದು ವ್ಯಾಪಾರಕ್ಕೆ ಹೆಸರುವಾಸಿಯಾಗಿತ್ತು. ಚೌಟಾ ವಂಶದಲ್ಲಿ ಒಂದು ವಿಶಿಷ್ಟ ಸಂಪ್ರದಾಯವಿತ್ತು. ಅದು ಅಳಿಯ ಸಂತಾನ ಅಥವಾ ಮಾತೃ ಪ್ರಧಾನ ವ್ಯವಸ್ಥೆ. ಇದರ ಅರ್ಥ ಅಧಿಕಾರವು ತಂದೆಯಿಂದ ಮಗನಿಗಲ್ಲ, ಬದಲಾಗಿ ಸೋದರ ಮಾವನಿಂದ ಅಳಿಯನಿಗೆ ಅಥವಾ ಸೋದರ ಸೊಸೆಗೆ. ಹೀಗಾಗಿ ಅಬ್ಬಕ್ಕನ ಮಾವ ತಿರುಮಲರಾಯ ಅಬ್ಬಕ್ಕನಲ್ಲಿದ್ದ ಚುರುಕುತನ ಕಂಡು ಆಕೆಯನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿ ಬೆಳೆಸಲು ನಿರ್ಧರಿಸಿ. ಅಬ್ಬಕ್ಕ ಸಾಮಾನ್ಯ ಹುಡುಗಿಯರಂತೆ ಬೆಳೆಯಲಿಲ್ಲ. ಅವರು ಆಟವಾಡಬೇಕಾದ ವಯಸ್ಸಿನಲ್ಲಿ ಹರಿತವಾದ ಕತ್ತಿಯನ್ನು ಹಿಡಿದು ಅಭ್ಯಾಸ ಮಾಡುತ್ತಿದ್ದರು. ತಿರುಮಲರಾಯ ಅಬ್ಬಕ್ಕನಿಗೆ ಅತ್ಯಂತ ಕಠಿಣವಾದ ಸಮರ ಕಲೆಗಳ ತರಬೇತಿಯನ್ನು ನೀಡುತ್ತಿದ್ದರು. ಕುದುರೆ ಸವಾರಿ, ಆನೆ ಸವಾರಿ ಮತ್ತು ಅಂದಿನ ಕಾಲದ ಅತ್ಯಾಧುನಿಕ ಯುದ್ಧ ತಂತ್ರವನ್ನು ಅವರಿಗೆ ಕರಗತ ಮಾಡಿಕೊಳ್ಳುತ್ತಿದ್ದರು. ವಿಶೇಷವೇನೆಂದರೆ ಕೇವಲ ಯುದ್ಧ ಮಾತ್ರವಲ್ಲ, ರಾಜ್ಯಶಾಸ್ತ್ರ ಮತ್ತು ಆಡಳಿತದಲ್ಲೂ ಅಬ್ಬಕ್ಕ ಪರಿಣಿತಿಯನ್ನು ಹೊಂದಿದ್ದರು. ತನ್ನ ರಾಜ್ಯದ ಸಮುದ್ರ ತೀರದ ಪ್ರತಿಯೊಂದು ಹಳ್ಳ, ಕೊಳ್ಳ ಮತ್ತು ಗುಪ್ತ ಹಾದಿಗಳ ಪರಿಚಯ ಅವರಿಗೆ ಬಾಲ್ಯದಿಂದಲೇ ಆಗಿತ್ತು. ಇದೇ ಜ್ಞಾನ ಮುಂದೆ ಅವರಿಗೆ ಪೋರ್ಚುಗೀಸರು ಎದುರಿಸಲು ಬ್ರಹ್ಮಾಸ್ತ್ರವಾಗಿತ್ತು. ಉಳ್ಳಾಲದ ಭೌಗೋಳಿಕ ಸ್ಥಿತಿ ಹೇಗಿತ್ತೆಂದರೆ, ಒಂದು ಕಡೆ ಅರಬ್ಬಿ ಸಮುದ್ರ, ಇನ್ನೊಂದು ಕಡೆ ನೇತ್ರಾವತಿ ನದಿ. ಇದು ವ್ಯಾಪಾರಕ್ಕೆ ಎಷ್ಟು ಅನುಕೂಲವಾಗಿತ್ತು, ಶತ್ರುಗಳ ದಾಳಿಗೂ ಅಷ್ಟೇ ಅನುಕೂಲವಾಗಿತ್ತು. ಪೋರ್ಚುಗೀಸರು ಇದೇ ಕಾರಣಕ್ಕೆ ಉಳ್ಳಾಲದ ಮೇಲೆ ಕಣ್ಣಿಟ್ಟಿದ್ದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಅಲ್ಲಿ ಬೆಳೆಯುತ್ತಿರುವುದು ಕೇವಲ ಒಬ್ಬ ರಾಣಿಯಲ್ಲ, ಬದಲಾಗಿ ಸಮುದ್ರ ಅಲೆಗಳಿಗೂ ಆಜ್ಞೆ ಬದಲಾಯಿಸಬಲ್ಲ ಒಬ್ಬ ಧೀಮಂತ ನಾಯಕಿ ಎಂದು. ಅಬ್ಬಕ್ಕ ಬೆಳೆದು ದೊಡ್ಡವಳಾದಂತೆ ಇಡೀ ತುಳುನಾಡು ಆಕೆಯ ನಾಯಕತ್ವಕ್ಕಾಗಿ ಕಾಯುತ್ತಿತ್ತು. ಅಬ್ಬಕ್ಕನ ಅಧಿಕಾರಾವಧಿ ಹೂವಿನ ಹಾಸಿಗೆಯಂತಿರಲಿಲ್ಲ. ರಾಜತಾಂತ್ರಿಕ ಕಾರಣಗಳಿಂದ ಮಂಗಳೂರಿನ ಬಗರಸ್ ಜೊತೆ ಮದುವೆಯಾಗಬೇಕಾಯಿತು. ಆದರೆ ಇದು ಕೇವಲ 2 ರಾಜ್ಯಗಳ ನಡುವಿನ ಸಂಬಂಧವಾಗಿ ಉಳಿಯಲಿಲ್ಲ. ಬಗರಸ್ ಪೋರ್ಚುಗೀಸರ ಜೊತೆಗೆ ಮೃದು ಧೋರಣೆಯನ್ನು ಹೊಂದಿದ್ದ. ಆದರೆ ಅಬ್ಬಕ್ಕನಿಗೆ ಪರಕೀಯರಿಗೆ ಗುಲಾಮರಾಗುವುದು ಅಸಹ್ಯವಾಗಿತ್ತು. ತನ್ನ ಪತಿ ಶತ್ರುಗಳ ಜೊತೆ ಕೈ ಜೋಡಿಸುವುದು ಅಬ್ಬಕ್ಕನಿಗೆ ಸಹಿಸಲಾಗಲಿಲ್ಲ. ತನ್ನ ದೇಶದ ಸ್ವಾಭಿಮಾನಕ್ಕಾಗಿ ಅವರು ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡರು. ತನ್ನ ಪತಿ ಅರಮನೆಯನ್ನು ಬಿಟ್ಟು ಉಳ್ಳಾಲಕ್ಕೆ ವಾಪಸ್ ಬರುವುದು. ಒಬ್ಬ ಮಹಿಳೆ ಅಂದಿನ ಕಾಲದಲ್ಲಿ ಪತಿಯ ಮನೆಯನ್ನು ಬಿಟ್ಟು ಬರುವುದೆಂದರೆ ಅಷ್ಟು ಸುಲಭವಾಗಿರಲಿಲ್ಲ. ಆದರೆ ಅವರಿಗೆ ತನ್ನ ರಾಜ್ಯ ದೊಡ್ಡದಾಗಿತ್ತು. ಇತ್ತ ಪೋರ್ಚುಗೀಸರು ಗೋವಾವನ್ನು ತನ್ನ ಕೇಂದ್ರಾಡಳಿತವನ್ನಾಗಿ ಮಾಡಿಕೊಂಡು ದಕ್ಷಿಣದತ್ತ ಕಣ್ಣಿಟ್ಟಿದ್ದರು. ಅವರಿಗೆ ಉಳ್ಳಾಲದ ವ್ಯಾಪಾರ ಮತ್ತು ಆಯಕಟ್ಟಿನ ಜಾಗ ಬೇಕಾಯಿತು. ಅಲ್ಲಿಯ ಸ್ಥಳೀಯ ರಾಜರನ್ನು ಎದುರಿಸಿ ಕಪ್ಪ ಅಥವಾ ಟ್ಯಾಕ್ಸ್ ಅನ್ನು ವಸೂಲಿ ಮಾಡುತ್ತಿದ್ದರು. ಯಾರು ಕಪ್ಪ ಕೊಡಲು ನಿರಾಕರಿಸುತ್ತಾರೋ ಅವರ ಹಡಗುಗಳನ್ನು ಮುಳುಗಿಸುತ್ತಿದ್ದರು. ಅಬ್ಬಕ್ಕನ ಪತಿ ಬಗರಸ್ ಪೋರ್ಚುಗೀಸರಿಗೆ ಸಹಾಯ ಮಾಡಲು ನಿಂತಿದ್ದ. ಅಬ್ಬಕ್ಕನಿಗೆ ಇದು ಕೇವಲ ಪೋರ್ಚುಗೀಸರ ವಿರುದ್ಧ ಹೋರಾಟವಾಗಿರಲಿಲ್ಲ, ಬದಲಾಗಿ ತನ್ನದೇ ಸ್ವಂತ ಜನರ ದ್ರೋಹದ ವಿರುದ್ಧ ಹೋರಾಟವೂ ಆಗಿತ್ತು. ಪೋರ್ಚುಗೀಸರು ಅಬ್ಬಕ್ಕನಿಗೆ ಎಚ್ಚರಿಕೆ ನೀಡಿದ್ದರು, ಕಪ್ಪ ಕುಡಿ, ಇಲ್ಲದಿದ್ದರೆ ಉಳ್ಳಾಲವನ್ನು ಸುಟ್ಟು ಹಾಕುತ್ತೇವೆ ಎಂದು. ಆದರೆ ಅಬ್ಬಕ್ಕ ಧೃತಿಗೆಡಲಿಲ್ಲ. ಪೋರ್ಚುಗೀಸರ ರಾಯಭಾರಿ ಅರಮನೆಗೆ ಬಂದಾಗ
ಅಬ್ಬಕ್ಕ ಸಿಂಹದಂತೆ ಗರ್ಜಿಸಿ ಹೇಳಿದಳು, ನನ್ನ ಮಣ್ಣಿನ ಒಂದು ಕಣವನ್ನು ನಾನು ಬಿಟ್ಟು ಕೊಡುವುದಿಲ್ಲ. ವ್ಯಾಪಾರಕ್ಕೆ ಬಂದವರು ವ್ಯಾಪಾರಿಯಾಗಿರಿ, ಅಧಿಕಾರ ಚಲಾಯಿಸಲು ಬಂದರೆ ನಿಮ್ಮ ಹಡಗುಗಳು ಅರಬ್ಬಿ ಸಮುದ್ರದ ಪಾಲಾಗುತ್ತವೆ. ಅಬ್ಬಕ್ಕ ಕಪ್ಪ ಕೊಡಲು ಪೂರ್ಣವಾಗಿ ನಿರಾಕರಿಸಿದರು. ಇದು ಅಂದಿನ ಕಾಲದ ಬಲಿಷ್ಠ ನೌಕಾಪಡೆಯಾದ ಪೋರ್ಚುಗೀಸರಿಗೆ ಮಾಡಿದ ನೇರ ಸವಾಲಾಗಿತ್ತು. ಅವರು ಅಬ್ಬಕ್ಕರನ್ನು ಸೋಲಿಸಲು ಸೈನ್ಯವನ್ನು ಸಜ್ಜುಗೊಳಿಸಿದರು. ಮನೆಯೊಳಗಿನ ಶತ್ರು ಬಗರಸ್ ಉಳ್ಳಾಳದ ಕೋಟೆಯ ರಹಸ್ಯವನ್ನು ಬಿಟ್ಟುಕೊಟ್ಟಿದ್ದ. ಈಗ ಯುದ್ಧ ಅನಿವಾರ್ಯವಾಗಿತ್ತು. ಪೋರ್ಚುಗೀಸರು ಉಳ್ಳಾಳದ ಮೇಲೆ ದಾಳಿ ಮಾಡಲು ಸಜ್ಜಾದಾಗ ಅಬ್ಬಕ್ಕ ಎದುರಿಸಿದ್ದು ಕೇವಲ ಆಯುಧಗಳಿಂದಲ್ಲ, ಬದಲಾಗಿ ಅದ್ಭುತವಾದ ಜನಶಕ್ತಿಯಿಂದ. ಅಬ್ಬಕ್ಕನ ಸೈನ್ಯದಲ್ಲೂ ಒಂದು ವಿಶಿಷ್ಟತೆ ಇತ್ತು. ಅವರು ಜಾತಿ ಮತ್ತು ಧರ್ಮದ ಗೋಡೆಯನ್ನು ಕೆಡವಿದರು. ಅವರ ಸೈನ್ಯದಲ್ಲಿ ಸ್ಥಳೀಯ ಮೊಗವೀರರು ಅಂದರೆ ಮೀನುಗಾರರು, ಬಿಲ್ಲುವರು ಮತ್ತು ಮುಸ್ಲಿಂ ಸಮುದಾಯದ ನೌಕಾ ಪರಿಣಿತರು, ವಿಶೇಷವಾಗಿ ಮ್ಯಾಪೆಲ್ಲರು. ಮುಸ್ಲಿಂ ನೌಕಾದಳರು ಅಬ್ಬಕ್ಕನ ಮೇಲೆ ಅಪಾರ ಗೌರವವನ್ನು ಇಟ್ಟುಕೊಂಡಿದ್ದರು. ಸಮುದ್ರದ ಆಳಗಳ ತಿಳಿದಿದ್ದ ಈ ಮೀನುಗಾರರು ತಮ್ಮ ನೌಕಾಪಡೆ ಪೋರ್ಚುಗೀಸರ ಬೃಹತ್ ಹಡಗುಗಳನ್ನು ಸಣ್ಣ ದೋಣಿಗಳ ಮೂಲಕ ಹೇಗೆ ಎದುರಿಸಬೇಕೆಂಬುದು ಅಬ್ಬಕ್ಕನಿಗೆ ತರಬೇತಿ ನೀಡಿದ್ದರು. ಇದು ಕೇವಲ ಒಬ್ಬ ರಾಣಿಯ ಯುದ್ಧವಾಗಿರಲಿಲ್ಲ, ಇದು ಉಳ್ಳಾಳದ ಪ್ರತಿಯೊಬ್ಬ ಪ್ರಜೆನ ಯುದ್ಧವಾಗಿತ್ತು. 1555ರಲ್ಲಿ ಪೋರ್ಚುಗೀಸರ ಪ್ರಬಲ ಅಡ್ಮಿನ್ ಡೋಮ್ ಅಲ್ವಾರೋಸ್ ದೊಡ್ಡ ಪಡೆಯೊಂದಿಗೆ ದಾಳಿ ಮಾಡಿದ. ಪೋರ್ಚುಗೀಸರ ಬಳಿ ಪಿರಂಗಿಗಳಿದ್ದವು, ದೊಡ್ಡ ಹಡಗುಗಳಿದ್ದವು. ಆದರೆ ಅಬ್ಬಕ್ಕನ ಬಳಿ ಇದ್ದಿದ್ದು ಅಗ್ನಿ ಬಾಣಗಳಂತ ತಂತ್ರ. ರಾತ್ರಿಯ ವೇಳೆ ಸಣ್ಣ ದೋಣಿಗಳಾಗಿ ಗುಟ್ಟಾಗಿ ಹೋದ ಅಬ್ಬಕ್ಕನ ಸೈನಿಕರು ಪೋರ್ಚುಗೀಸರ ಹಡಗುಗಳ ಮೇಲೆ ಎಣ್ಣೆ ಸವರಿ ಬಾಣವನ್ನು ಬಿಟ್ಟರು. ನೋಡುತ್ತಿದ್ದಂತೆ ಸಮುದ್ರ ಮಧ್ಯೆ ಪೋರ್ಚುಗೀಸರ ಹಡಗುಗಳು ಬೆಂಕಿಯ ಉಂಡೆಗಳಾಗಿದ್ದವು. ಆ ಕತ್ತಲಲ್ಲಿ ಪೋರ್ಚುಗೀಸರಿಗೆ ಶತ್ರುಗಳು ಎಲ್ಲಿಂದ ಬರುತ್ತಾರೋ ತಿಳಿಯುತ್ತಿರಲಿಲ್ಲ. ಅಬ್ಬಕ್ಕ ಸ್ವತಃ ಕತ್ತಿ ಹಿಡಿದು ಕುದುರೆ ಮೇಲೆ ಸಮುದ್ರ ತೀರದಲ್ಲಿ ಯುದ್ಧ ಮಾರುತ್ತಾ ತನ್ನ ಸೈನಿಕರಿಗೆ ಸ್ಫೂರ್ತಿಯನ್ನು ತುಂಬುತ್ತಿದ್ದ ಓಡಿದ್ದರು. ಆ ಗರ್ಜನೆಗೆ ಪೋರ್ಚುಗೀಸರು ಬೆದರಿ ಓಡಿದ್ದರು. ಪೋರ್ಚುಗೀಸರು ಅಲ್ಲಿಗೆ ಸುಮ್ಮನಾಗಲಿಲ್ಲ. 1567, 1568 ಮತ್ತು 1570ರಲ್ಲಿ ಸತತವಾಗಿ ದೊಡ್ಡ ಪಡೆಗಳೊಂದಿಗೆ ದಾಳಿ ಮಾಡಿದರು. ಪ್ರತಿ ಬಾರಿಯೂ ಅಬ್ಬಕ್ಕ ಅವರನ್ನು ಸೋಲಿಸಿ ಓಡಿಸುತ್ತಿದ್ದರು. ಪೋರ್ಚುಗೀಸರು ತಮ್ಮ ದಾಖಲೆಯಲ್ಲಿ ಬರೆದುಕೊಂಡಿದ್ದಾರೆ, ಈ ರಾಣಿ ಸಾಮಾನ್ಯ ಮಹಿಳೆಯಲ್ಲ, ಆಕೆಯ ರಕ್ತದಲ್ಲಿ ಯುದ್ಧವಿದೆ ಎಂದು. ಅವರು ಆಕೆಯನ್ನು ಭಯದಿಂದಲೇ ಅಭಯ ರಾಣಿ ಎಂದು ಕರೆಯುತ್ತಿದ್ದರು. ಅಬ್ಬಕ್ಕನ ಯುದ್ಧ ತಂತ್ರ ಹೇಗಿತ್ತೆಂದರೆ, ಶತ್ರುಗಳು ತೀರಕ್ಕೆ ಬರುವ ಮೊದಲೇ ಅವರನ್ನು ಸಮುದ್ರದಲ್ಲಿ ಕಟ್ಟಿ ಹಾಕುತ್ತಿದ್ದರು. ಒಮ್ಮೆ ಪೋರ್ಚುಗೀಸರು ಅರಮನೆಯನ್ನು ಸುತ್ತುವರೆದಾಗ ಅಬ್ಬಕ್ಕ ಕೇವಲ 200 ಸೈನಿಕರೊಂದಿಗೆ ಅವರ ಮೇಲೆ ಮಿಂಚಿನಂತೆ ದಾಳಿಯನ್ನು ನಡೆಸಿ ನೂರಾರು ಪೋರ್ಚುಗೀಸರನ್ನು ಕೊಂದು ಹಾಕಿದ್ದರು. ಆಕೆಯ ಧೈರ್ಯ ಎಂಥವರನ್ನು ಬೆಚ್ಚಿ ಬೀಳಿಸುತ್ತಿತ್ತು. ಇತಿಹಾಸದಲ್ಲಿ ಒಬ್ಬ ವೀರನನ್ನು ಸೋಲಿಸುವುದು ಕಷ್ಟವಾದಾಗ ಶತ್ರುಗಳು ಯಾವಾಗಲೂ ಆರಿಸಿಕೊಳ್ಳುವ ದಾರಿಯೇ ವಂಚನೆ. ಅಬ್ಬಕ್ಕನನ್ನು ರಣರಂಗದಲ್ಲಿ ನೇರವಾಗಿ ಗೆಲ್ಲಲು ಸಾಧ್ಯವಿಲ್ಲ ಎಂದು ಪೋರ್ಚುಗೀಸರಿಗೆ ಮನವರಿಕೆಯಾಯಿತು. ಹೀಗಾಗಿ ಅವರು ಅಬ್ಬಕ್ಕರ ಪತಿ ಬಂಗರಸನ ಸಹಾಯ ಪಡೆದರು. ಬಂಗರಸ ತನ್ನ ಸೇಡು ತೀರಿಸಿಕೊಳ್ಳಲು ಉಳ್ಳಾಳದ ಕೋಟೆಯ ರಹಸ್ಯದಾರಿಯನ್ನು ಮತ್ತು ಅಬ್ಬಕ್ಕನ ದಿನಚರಿಯನ್ನು ಶತ್ರುಗಳಿಗೆ ಬಿಟ್ಟುಕೊಟ್ಟ. 1581ರ ಒಂದು ಕರಾಳ ರಾತ್ರಿ ಉಳ್ಳಾಳದ ಜನರು ನಿದ್ರಿಸುತ್ತಿದ್ದಾಗ ಅಬ್ಬಕ್ಕ ದೇವಸ್ಥಾನದಲ್ಲಿ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದಾಗ ಪೋರ್ಚುಗೀಸರು ಗುಟ್ಟಾಗಿ ಕೋಟೆಯ ಒಳಗೆ ನುಸುಕಿದರು. ಇದು ನಿರೀಕ್ಷಿಸದ ದಾಳಿಯಾಗಿತ್ತು. ದಾಳಿಯ ಸುದ್ದಿ ಕೇಳುತ್ತಿದ್ದಂತೆ ಅಬ್ಬಕ್ಕ ಗಾಬರಿಗೊಳ್ಳಲಿಲ್ಲ. ಅವರು ಪ್ರಾರ್ಥನೆಯನ್ನು ಬಿಟ್ಟು ಎದ್ದು ನಿಂತು ತನ್ನ ಕತ್ತಿಯನ್ನು ಹಿಡಿದು ಗಾಯಗೊಂಡಿದ್ದರೂ ಅವರ ಕುದುರೆಯನ್ನೇರಿ ರಣರಂಗಕ್ಕೆ ಧುಮುಕಿದರು. ಸುತ್ತಲೂ ಶತ್ರುಗಳ ಸೈನಿಕರು ಆವರಿಸಿದರು. ಅಬ್ಬಕ್ಕ ಹಸಿದ ಸಿಮಿಣಿಯಂತೆ ಹೋರಾಡಿದರು. ಅವರ ದೇಹದ ಮೇಲೆ ಹಲವಾರು ಗಾಯಗಳಾಗಿದ್ದವು, ರಕ್ತ ಹರಿಯುತ್ತಿತ್ತು. ಆದರೂ ಅವರ ಹಿಂದೆ ಸರಿಯಲಿಲ್ಲ. ತನ್ನ ಸೈನ್ಯದರ್ಶಿ ಕುಗ್ಗಿಸಿದರೂ ಸಾಯುವವರೆಗೂ ಹೋರಾಡಿ ತನ್ನ ಮಣ್ಣನ್ನು ಪರಕೀಯರಿಗೆ ಬಿಟ್ಟು ಕೊಡಬೇಡ ಎಂದು ಆಕೆಯ ಆ ಮಾತುಗಳು ಸಾಯುತ್ತಿದ್ದ ಸೈನಿಕರಲ್ಲೂ ಹೊಸ ಚೈತನ್ಯವನ್ನು ತುಂಬುತ್ತಿದ್ದವು. ಅಬ್ಬಕ್ಕನ ಕತ್ತಿ ಏಟಿಗೆ ಪೋರ್ಚುಗೀಸರ ಸೈನಿಕರು ಸಾಲು ಸಾಲಾಗಿ ಉರುಳುತ್ತಿದ್ದರು. ಆದರೆ ವಿಧಿಯಾಟವೇ ಬೇರೆ ಇತ್ತು. ತೀವ್ರವಾಗಿ ಗಾಯಗೊಂಡ ಅಬ್ಬಕ್ಕ ಅಂತಿಮವಾಗಿ ಶತ್ರುಗಳ ಕೈಗೆ ಸಿಕ್ಕಿಬಿದ್ದರು. ಪೋರ್ಚುಗೀಸರು ಅವರನ್ನು ಸೆರೆಮನೆಯಲ್ಲಿಟ್ಟರು. ಆದರೆ ಆ ವೀರವನತೆ ಸೆರೆಮನೆಯಲ್ಲೂ ತಲೆಬಾಗಲಿಲ್ಲ. ಅವರು ಸೆರೆಯಾದಾಗಲೇ ತಮ್ಮ ಪ್ರಾಣವನ್ನು ಬಿಟ್ಟರು. ಸಾಯುವ ಮುನ್ನ ಅವರ ಕಣ್ಣಲ್ಲಿ ದೇಶದ ಪ್ರೇಮದ ಕಿಚ್ಚು ಆರಿರಲಿಲ್ಲ. ಅಬ್ಬಕ್ಕ ವೀರ ಮರಣವನ್ನು ಅಪ್ಪಿರಬಹುದು, ಆದರೆ ಅವರು ಹಚ್ಚಿದ ಸ್ವಾತಂತ್ರ್ಯ ಜ್ಯೋತಿ ಮಾತ್ರ ಆರಲಿಲ್ಲ. ಒಬ್ಬ ಮಹಿಳೆ ಜಗತ್ತಿನ ಅತಿ ದೊಡ್ಡ ನೌಕಾಪಡೆಯನ್ನು 30 ವರ್ಷಗಳ ಕಾಲ ಸತತವಾಗಿ ಸೋಲಿಸಿದ್ದು ಇತಿಹಾಸದ ಒಂದು ಅದ್ಭುತ ಪವಾಡವೇ ಸರಿ. ರಾಣಿ ಅಬ್ಬಕ್ಕ ದೇವಿಯ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಅವರು ಒಂದು ಪ್ರದೇಶಕ್ಕೆ ಸೀಮಿತವಾದ ರಾಣಿಯಾಗಲಿಲ್ಲ.
ಇವತ್ತು ನಾವು ನಾರಿ ಶಕ್ತಿ ಮತ್ತು ದೇಶ ಪ್ರೇಮದ ಬಗ್ಗೆ ಮಾತನಾಡುತ್ತೇವೆ. ಆದರೆ ಹಬ್ಬಕ್ಕ ಅಂದು 500 ವರ್ಷಗಳ ಹಿಂದೆಯೇ ಮಾಡಿ ತೋರಿಸಿದ್ದಾರೆ. ನೌಕಾಪಡೆ ಬಲವಿಲ್ಲದಿದ್ದರೂ ಶತ್ರುಗಳ ಮುಂದೆ ಮಂಡಿಯೂರಿ ಬದುಕುವುದಕ್ಕಿಂತ ಹೋರಾಡಿ ಸಾಯುವುದೇ ಮೇಲು ಎಂದು ಸಾಬೀತುಪಡಿಸಿ ಇಂದು ಭಾರತೀಯ ನೌಕಾಪಡೆಯ ಒಂದು ಯುದ್ಧ ನೌಕೆಗೆ INS ಹಬ್ಬಕ್ಕ ಎಂದು ಹೆಸರಿಡಲಾಗಿದೆ. ಉಲ್ಲಾಳದಲ್ಲಿ ಪ್ರತಿ ವರ್ಷ ಅವರ ಸವಿನೆನಪಿಗಾಗಿ ದೊಡ್ಡ ಉತ್ಸವವನ್ನೇ ನಡೆಸಲಾಗುತ್ತದೆ. ನಾವೆಲ್ಲರೂ ಕೇಳಬೇಕಾದ ಪ್ರಶ್ನೆ ಏನೆಂದರೆ, ನಮ್ಮ ಇತಿಹಾಸ ಪುಸ್ತಕಗಳಲ್ಲಿ ಇಂತಹ ವೀರವನಿತೆಯರಿಗೆ ಸಿಗಬೇಕಾದ ಸ್ಥಾನಮಾನ ಸಿಗುತ್ತಿದೆಯೇ? ಝಾನ್ಸಿ ರಾಣಿಗಿಂತ ಮೊದಲೇ ಪೋರ್ಚುಗೀಸರ ಹಡಗರನ್ನು ಸುಟ್ಟು ಹಾಕಿದ ಹಬ್ಬಕ್ಕನ ಬಗ್ಗೆ ನಮಗೆ ಎಷ್ಟು ಗೊತ್ತು? ಹಬ್ಬಕ್ಕನ ಬದುಕು ನಮಗೆ ಕಲಿಸುವ ಪಾಠ ಒಂದೇ: ನಮಗೆ ಎದುರಾಗುವ ಶತ್ರು ಎಷ್ಟೇ ಬಲಿಷ್ಠವಾಗಿರಲಿ, ನಮ್ಮಲ್ಲಿ ಒಗ್ಗಟ್ಟು ಮತ್ತು ಆತ್ಮಾಭಿಮಾನವಿದ್ದರೆ ಯಾರನ್ನಾದರೂ ಎದುರಿಸಬಹುದು. ಜಾತಿ ಧರ್ಮ ಭೇದ ಮರೆತು ದೇಶಕ್ಕಾಗಿ ನಿಂತರೆ ಗೆಲುವು ಖಂಡಿತ ನಮಗೆ ಸಿಕ್ಕೇ ಸಿಗುತ್ತದೆ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಈ ವಿಡಿಯೋ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.